ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ದಿನ ನಿಮ್ಮ ಆನ್ಸರ್ ಟು ಯುವರ್ ಕಮೆಂಟ್ಸ್ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ವಿಡಿಯೋನ ದಯವಿಟ್ಟು ಎಂಟೈರ್ ವಿಡಿಯೋ ವಾಚ್ ಮಾಡಿ. ಮ್ಯಾಕ್ಸಿಮಮ್ 5ರಿಂದ 7 ನಿಮಿಷ ಇರುತ್ತೆ ಅಷ್ಟೇ ವಿಡಿಯೋ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 5ರಿಂದ 7 ನಿಮಿಷ ಇರುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮ್ಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಹೇಳ್ತೀನಿ, ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ಯಾವು ಅಂತ. ಸೊ ವೆರಿ ಶಾರ್ಟ್ಲಿ ಇದಾವೆ, ಎಲ್ಲ ವೆರಿ ಶಾರ್ಟ್ಲಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ. ಫಸ್ಟ್ ಓದ್ಲಿಕ್ಕೆ ಶುರು ಮಾಡ್ರಿ, ಫಸ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನೋಟಿಫಿಕೇಶನ್ ಆದ ನಂತರ ಓದೋದು ಅದು ಸ್ಟ್ರಾಟಜಿ ಅಲ್ವೇ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದು ನಿಮ್ DCC ಬ್ಯಾಂಕ್ ಓದ್ಕೊಳ್ಳಿ, ನಿಮ್ಮಿಷ್ಟ. ಇಲ್ಲ KMF ಓದ್ಕೊಳ್ಳಿ, ಅದು ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. KPSC ಓದಿ, KA ಓದಿ, ಪೊಲೀಸ್ PC ಓದಿ, PSI ಓದಿ, ಇಲ್ಲ ನಿಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ RFO, ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲಾಗ್ತವೆ, ಅದಕ್ಕೇನಾದ್ರು ಓದ್ತೀನಿ, ಅದಕ್ಕೆ ಓದಿ. ನಿಮ್ಗೆ ಯಾವ್ದು ಬೇಕೋ ಅದು ಓದಿ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಓದ್ಲಿಕ್ಕೆ ಶುರು ಮಾಡ್ರಿ. ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆದ್ಮೇಲೆ ಯಾವುದೇ ಕಾರಣದಿಂದ ಟೈಮಿಂಗ್ಸು ಲಾಂಗ್ ಟೈಮಿಂಗ್ಸ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ KE ಆದ್ರಂತೂ ತುಂಬಾ ಫಾಸ್ಟೆಸ್ಟ್ ಪ್ರೋಸೆಸ್ ಇದೆ. ಸೊ ಅದಕ್ಕೋಸ್ಕರ KE ಮುಖಾಂತರ ಕಾಲಾದ್ರೆ 2-2.5 ತಿಂಗಳು ಗ್ಯಾಪ್ ಕೊಟ್ರೆ ಅದೇ ದೊಡ್ಡದು. ಅರ್ಥ ಆಗ್ತಾ ಇದೆಯಾ? ಟೈಮು ಸಾಕಾಗೋದಿಲ್ಲ. ಸೊ ನೋಡ್ತಾ ಹೋಗೋಣ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಈ ನಂಬರ್ ಕಾಲ್ ಮಾಡಿ. ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ ಕೆಳಗಡೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತುಂಬಾ ವಿಡಿಯೋಸ್ ಇದಾವೆ. ಆ ವಿಡಿಯೋಸ್ ಎಲ್ಲ ನೋಡಿ, ಸಮಾಧಾನವಾಗಿ ನೋಡಿ. ಯಾರಿಗಾರ ಅವಶ್ಯಕತೆ ಇದೆ ಅಂತಂದ್ರೆ ಮಾತ್ರ ಕಾಲ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನಿದೆ ಅದು ಕೂತ್ಕೊಂಡು ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಕಾಲಹರಣ ಬೇಡ. ಅನ್ವಾಂಟೆಡ್ ಮೆಸೇಜಸ್ ಬೇಡ, ಅನ್ವಾಂಟೆಡ್ ಕಾಲ್ಸ್ ಯಾವುದೇ ಕಾರಣಕ್ಕೂ ಬೇಡ. ಕ್ಲಿಯರ್? ನೀಟಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಅವಶ್ಯಕತೆ ನೋಡಿ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡಿ. ಅವಶ್ಯಕತೆ ಇದೆ, ನಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಕಾಲ್ ಮಾಡಿ. ಇಲ್ಲಿದೆ ನೋಡಿ ನಂಬರ್, ಕಾಲ್ ಮಾಡಿ. ನೋಟ್ಸ್ ಇದೆ, ತಗೊಂಡು ಓದಿ. ಯಾವ್ಯಾವ ಎಕ್ಸಾಮ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದಾವೆ ಎಲ್ಲ ಡೀಟೇಲ್ಸ್ ಇದೆ. ಎಲ್ಲ ನಿಮ್ಮ ಮಂಡ್ಯ, ಚಿಕ್ಕಮಂಗ್ಳೂರು, ಕೊಡಗು, ಶಿರ್ಸಿ ಅರ್ಬನ್ ಅಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ವಿತ್ ಪ್ರೂಫ್ ಇದೆ. ಸೊ ಎಲ್ಲ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಸೊ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆಕ್ಟ್, 3000 ಕ್ವಶನ್ ಬ್ಯಾಂಕು, ಇದಿಷ್ಟು ಇದೆ. ಕನ್ನಡ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇನ್ನು ಕ್ವಶನ್ಸ್, ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ತುಂಬಾ ಜನ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಶಿಮೂಲ್ ಎಕ್ಸಾಮ್ ಯಾವಾಗ ಆಗ್ಬೋದು ಅಂತ ನೀಟಾಗಿ ಶಾರ್ಟ್ಲಿ ಅಂತ ಹೇಳ್ತೀನಿ. ತುಂಬಾ ಶಾರ್ಟ್ಲಿ, ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಈಗಾಗಲೇ ಸುಮಾರು ಸತಿ ಮುಂದೂಡಿದ್ದಾರೆ, ಅದಕ್ಕೋಸ್ಕರ ನೋಟಿಫಿಕೇಶನ್ ಎಲ್ಲ ಕ್ಯಾನ್ಸಲ್ ಎಲ್ಲ ಆಗಿದೆ. ಸೊ ಟೈಮ್ ಕೊಡೋದು ಡೌಟು, ತುಂಬಾನೇ ಡೌಟು. ಸೊ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋದು ತುಂಬಾ ಇದೆ. ವೆರಿ ಶಾರ್ಟ್ಲಿ ಇದ್ರದ್ದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗುತ್ತೆ. ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಯಾವಾಗ ಏನು ಅಂತ ಸ್ಪೆಸಿಫೈ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾವಾಗ ಇದೇ ಇದರಲ್ಲಿ ಅಂತ ಸ್ಪೆಸಿಫೈ ಮಾಡ್ತಿಲ್ಲ. ಶಿಮೂಲ್ ಎಕ್ಸಾಮು ಶಾರ್ಟ್ಲಿ, ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ. ನೀಟಾಗಿ ಓದಿ, ಈಗಲಿಂದಾನೇ ಓದಿ, ಕೂತ್ಕೊಂಡು ಓದ್ಕೊಳ್ಳಿ. ಇನ್ನ ಎರಡನೇ ಕ್ವಶನ್, ಕರೆಂಟ್ ಅಫೇರ್ಸ್ ಪಾರ್ಟ್ 1 ಯಾವಾಗ? ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದೀವಿ. ಜಾಸ್ತಿ ಇದೆ ಕರೆಂಟ್ ಅಫೇರ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದೀವಿ. ಕರೆಂಟ್ ಅಫೇರ್ಸ್ ಪಾರ್ಟ್ 1 ನ 2ನೇ ತಾರೀಕು ಸಂಜೆ, ನಿಮ್ಮ ಜನವರಿ 2 ಬರುತ್ತಲ್ಲ, ಜನವರಿ 2 ಸಂಜೆ ಒಳಗಡೆ, ಸಂಜೆ ಈವ್ನಿಂಗ್, ಈ ಜನವರಿ 2 ಸಂಜೆ ಎಷ್ಟು ಜನ ಇದ್ರೋ ಅಷ್ಟು ಜನಕ್ಕೂ ಸೆಂಡ್ ಆಗುತ್ತಮ್ಮ. ಪಾರ್ಟ್ 1 PDF ರೂಪದಲ್ಲಿ ಸೆಂಡ್ ಆಗುತ್ತೆ. ಯಂತ್ರ ರೂಪದಲ್ಲಿ ಸೆಂಡ್ ಆಗುತ್ತೆ, PDF ರೂಪದಲ್ಲಿ ಸೆಂಡ್ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಇನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಮ್ 1 year ಕರೆಂಟ್ ಅಫೇರ್ಸ್ ಅದನ್ನು ಇದೆ, ಅದನ್ನು ಇನ್ಕ್ಲೂಡ್ ಮಾಡಿದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರ್ತವೆ ಅಂತಕ್ಕಂಥವನ್ನ ಆಡ್ ಮಾಡಿದೀವಿ. ಗೊತ್ತಾಗುತ್ತೆ, ನಮ್ ಕಣ್ಣಿಗೆ ಕಾಣುತ್ತೆ. 20 years ಇಂದ ಇದೇ ಫೀಲ್ಡ್ ಇರೋದ್ರಿಂದ ಬರುತ್ತೆ. ಈ GK ಕ್ವಶನ್ಸ್ ಅಲ್ಲಿ ಈ ಕ್ವಶನ್ಸ್ ತೆಗಿಬಹುದು ಅಂತ ಗೊತ್ತಾಗೋಗುತ್ತೆ. ಸೊ ನೋಡ್ತಾನೆ ಹೇಳ್ಬೋದು, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲಾನು ಆಡ್ ಮಾಡಿರ್ತೀವಿ. ಇದೇ PDF ಅಲ್ಲಿ ಆಡ್ ಅಪ್ ಆಗಿರುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇನ್ನು ಕವಿಕೃತಿ ವಿಚಾರ ತುಂಬಾ ಹೆವಿ ಇದೆ ಅಂತ ಹೇಳ್ತಾ ಇದ್ದೆ. ತುಂಬಾ ಹೆವಿ ಇದೆ, ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ತುಂಬಾ ಹೆವಿ ಇದೆ. ಜಾಸ್ತಿ ಜನ ಇದ್ರೆ ಪ್ರಾಚೀನ, ಮಧ್ಯಕಾಲೀನ ಪ್ಲಸ್ ಆಧುನಿಕ ಇದೆಲ್ಲ ಹೆವಿ ಇರೋದ್ರಿಂದಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾಸ್, ಇದರಲ್ಲಿ ಕೋರ್ ಏರಿಯಾಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗೆದ್ರೆ ನಿಮ್ಗೆ ಆಲ್ಮೋಸ್ಟ್ ಕವರ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಕವಿಕೃತಿ ವಿಚಾರ ಕವರೇಜ್ ಆಗುತ್ತೆ. ಸೊ ಅದನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಅದು 2ನೇ ತಾರೀಕು ಸಂಜೆನೆ ಸೆಂಡ್ ಆಗೋ ಚಾನ್ಸಸ್ ಇದೆ. ಬರಿತಾ ಇದ್ದೀನಿ, ಅದು 2ನೇ ತಾರೀಕು ಸಂಜೆನೆ ಸೆಂಡ್ ಆಗೋ ಚಾನ್ಸಸ್ ಇದೆ. ಸಪೋಸ್ ಏನಾದ್ರು ಅದ್ರೊಳಗಡೆ ಮುಗಿಲಿಲ್ಲ ಅಂದ್ರೆ
ನೆಕ್ಸ್ಟ್ PDF ಬರುತ್ತೆ, ಅದು ವೆರಿ ಒಂದು 1 ಆರ್ 2 ಡೇಸ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು PDF ಸೆಂಡ್ ಆಗುತ್ತೆ. ಇದು ಕೊಟ್ಟಿರೋದನ್ನ ಓದ್ತಾ ಇರಿ. ಆ ಎರಡನೇ PDF ಸೆಂಡ್ ಆಗುತ್ತೆ, ಅಲ್ಲಿ ಕರೆಂಟ್ ಅಫೇರ್ಸ್ ಎಂಡ್ ಆಗುತ್ತೆ. ಸೊ ಅದರಲ್ಲಾರು ಇರುತ್ತೆ, ಇದರಲ್ಲಾರು ಇರುತ್ತೆ, ಇಲ್ಲ ಅದರಲ್ಲಾರು ಇರುತ್ತೆ. ಖಂಡಿತವಾಗ್ಲೂ ಎರಡರಲ್ಲಿ ಒಂದರಲ್ಲಿ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದಿಷ್ಟು ನಮ್ಮ ಕಡೆಯಿಂದ ನಮ್ಮ ಸ್ಟೂಡೆಂಟ್ಸ್ಗೆ ದಯವಿಟ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಫೆಸಿಲಿಟಿ ಇರ್ತಕ್ಕಂಥದ್ದು ನಮ್ಮ ಸ್ಟೂಡೆಂಟ್ಸ್ಗೆ ಅಷ್ಟೇನೆ. ಅರ್ಥ ಆಗ್ತಿದೆಯಾ? ಕರೆಂಟ್ ಅಫೇರ್ಸ್ ಫ್ರೀಗಾಗಿ ಕೊಡ್ತಾ ಇದೀವಿ. ಕರೆಂಟ್ ಅಫೇರ್ಸ್ನ 1 ಇಯರ್ ಕರೆಂಟ್ ಅಫೇರ್ಸ್ನ ಫ್ರೀಯಾಗಿ ಕೊಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಕರೆಂಟ್ ಅಫೇರ್ಸ್ನ ಸಡನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಹುಡುಗರ ಸೇಫ್ಟಿಗೋಸ್ಕರ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಇದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ. ಹುಡುಗರ ಸೇಫ್ಟಿ ಪರ್ಪಸ್, ಎಕ್ಸಾಮಿನೇಷನ್ ಸೇಫ್ಟಿ. ಯಾಕೆ ಅಂದ್ರೆ ಕರೆಂಟ್ ಅಫೇರ್ಸ್ ಸಿಲೆಬಸ್ ಅಲ್ಲಿ ಇಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಕರೆಂಟ್ ಅಫೇರ್ಸ್ ಸಿಲೆಬಸ್ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಡನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. 1 ಇಯರ್ ಕರೆಂಟ್ ಅಫೇರ್ಸ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಎಲ್ಲ ಅಲ್ಲ, ಅನ್ವಾಂಟೆಡ್ ಎಲ್ಲ ಬೇಜಾನು ಇರ್ತವೆ, ಬುಕ್ ಕಟ್ಲೆ ಇರ್ತವೆ, ಅದೆಲ್ಲ ನಮ್ಗೆ ಬೇಡ. ಎಷ್ಟು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಅಂತಕ್ಕಂಥ 1 ಇಯರ್ ಕರೆಂಟ್ ಅಫೇರ್ಸ್ ಹುಡುಗರು ಕೊಟ್ಟಿರ್ತೀವಿ. ಸೇಫ್ಟಿ ಪರ್ಪಸ್ ಓದಿರಿ. GK ಅದರಲ್ಲಿ ಕವರ್ ಆಗುತ್ತೆ. ನೀವು GK ಪೋರ್ಷನ್ ಕೇಳ್ತಾ ಇದ್ರಲ್ಲ, GK ಅದರಲ್ಲಿ ಕವರ್ ಆಗುತ್ತೆ. ಒಂದು 10 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡೇ ಇರುತ್ತೆ, ಅದ್ರಲ್ಲಿ ಕವರ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಇನ್ನ 15 ಮಾರ್ಕ್ಸ್ GK ಸ್ಟ್ಯಾಟಿಕ್ GK ಓದ್ಬೇಕಾಗುತ್ತೆ. ಅದೊಂದನ್ನು ಓದ್ಕೊಳ್ಳಿ. ಕ್ಲಿಯರ್? ಇದು ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಅವೈಲಬಲ್ ಇರೋದು. ಯಾರಿಗೆ ಅವೈಲಬಲ್ ಇದೆ? ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಅವೈಲಬಲ್ ಇರೋದು. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಷ್ಟೇನೆ GK ಇಂದ ಪ್ಲಸ್ ಬೇರೆ ಕನ್ನಡ ಇಂದ ಇನ್ಯಾವ್ದಾದ್ರು ನನ್ನ ಕಣ್ಣಿಗೆ ಕಾಣಿಸಿದ್ರೆ ಇದು ಎಕ್ಸಾಮಿನೇಷನ್ಗೆ 100% ಬಂದೇ ಬರುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕಾನ್ಸ್ಟಿಟ್ಯೂಷನ್ ಅಷ್ಟೇನೆ ಮೆನ್ಷನ್ ಆಗಿದೆ. ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಬುಕ್ ಯಾರ್ಯಾರು ತಗೊಂಡಿದ್ರೆ ದಯವಿಟ್ಟು ಫಸ್ಟ್ ಶೀಟ್ ನ ಬಾಯ್ ಮಾಡಾಕಿ. ಫಸ್ಟ್ ಶೀಟ್ ಅಲ್ಲಿ ಏನೇನು ಬರ್ದಿದ್ದೀನಿ ಅದನ್ನ ಕಂಪ್ಲೀಟ್ ಆಗಿ ಬಾಯ್ ಮಾಡಿ. ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇಂಪಾರ್ಟೆಂಟ್ ಏರಿಯಾಸ್, ಕೋರ್ ಏರಿಯಾಸ್ ಅದು. ಸೊ ಆಲ್ಮೋಸ್ಟ್ ಪೇಪರ್ ಅದರಲ್ಲೇ ಕವರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೋಡ್ತಾ ಹೋಗೋಣ ಒಳಗಡೆ. ಇಲ್ಲಿ ನೋಡಿ, ಇದು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಮ್ಮ ಸ್ಟೂಡೆಂಟ್ ಒಬ್ರು ಸೆಲೆಕ್ಷನ್ ಆಗಿದ್ರೆ ಇಲ್ಲಿ ಹಾಕಿದ್ದಾರೆ. ಇದು ದಾಖಲೆ ಅಂತ ಕರೀತಾರೆ. ಇದು ದಾಖಲೆ. ಅರ್ಥ ಆಗ್ತಾ ಇದೆಯಲ್ಲ? ಅವ್ರು ಮಾಡಿರ್ತಕ್ಕಂಥ ಮೆಸೇಜ್. ಇದು ಸೆಲೆಕ್ಷನ್ ಆಗಿದ್ದಾರೆ. ಅಪ್ಪ ನಿಂಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೂ ಏನಾದ್ರು ಹೆಲ್ಪ್ ಬೇಕಿದ್ರೆ ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಮಾಡ್ತೀನಪ್ಪ. ಇನ್ನು ಬೇರೆ ಎಕ್ಸಾಮ್ಸ್ಗೆ ಕೂತ್ಕೊಂಡು ಓದಿ. ನಮ್ಮಿಂದ ಏನೇ ಹೆಲ್ಪ್ ಬೇಕಾದ್ರೆ ಕೇಳಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಪ್ಪ. ನೋಡಿ, ಇದು ಸೆಲೆಕ್ಷನ್ ಆಗಿದ್ರೆ ಇದು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ತುಂಬಾ ಜನ ಸೆಲೆಕ್ಷನ್ ಆಗಿದ್ರು, ಜಾಸ್ತಿ ಕ್ವಶನ್ಸ್ ಬಂದಿದ್ದು. ಈ ಹುಡುಗ ಸೆಲೆಕ್ಷನ್ ಆಗಿದ್ರೆ ಒಳ್ಳೇದಾಗ್ಲಮ್ಮ. ನೆಕ್ಸ್ಟ್ ಇದು ಸಿಲೆಬಸ್ ನೋಟ್ಸ್ ಅಲ್ಲಿ ಏನಿದೆ ಅಂತ ಮತ್ತೆ ಅದೇ ಕ್ವಶನ್ ಕೇಳ್ತಿರ್ತೀರಾ. ಇಲ್ಲೇ ಇರುತ್ತೆ, ದಯವಿಟ್ಟು ಇಲ್ಲೇ ನೋಡಿ. ಆಧುನಿಕ ಸಹಕಾರ ಚಳವಳಿ, ಉಗಮ, ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ, ಸಹಕಾರ ಸಂಘಗಳ ವಿಧ, ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಮಾರಾಟ ಸಹಕಾರ ಸಂಘಗಳ ವ್ಯವಸ್ಥೆ, ಇದಿಷ್ಟು ಇರುತ್ತೆ. ಕ್ವಶನ್ ಬ್ಯಾಂಕ್ 3000+ ಇದೆ. 3000+ ಇದೆ ಕ್ವಶನ್ ಬ್ಯಾಂಕ್. ಅರ್ಥ ಆಗ್ತಾ ಇದೆಯಾ? ಬ್ಯಾಂಕಿಂಗು, ಲೆಕ್ಕ ಪರಿಶೋಧನೆ ಇದೆ, 1959 ಆಕ್ಟ್ ಇದೆ, 97th ಅಮೆಂಡ್ಮೆಂಟ್ ಇದೆ, KMF ನೋಟ್ಸ್ ಇದೆ. ಇದಿಷ್ಟು ಸೇರಿ ಕೋಆಪರೇಟಿವ್ ಪ್ಲಸ್ KMF ಪ್ಲಸ್ 1959 ಆಕ್ಟ್ ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಪ್ಲಸ್ ಬ್ಯಾಂಕಿಂಗ್ ಅಂತ ಇದೆಯಲ್ಲ, ಇದೇ ನೋಟ್ಸ್. ಇದಿಷ್ಟು ಕವರೇಜ್ ಆಗಿದೆ. ಇದೆಲ್ಲ ಕಳ್ಸಿರ್ತಕ್ಕಂಥ ದಾಖಲೆಗಳು, ನಾವು ಕಳ್ಸಿರ್ತಕ್ಕಂಥವು ಮತ್ತೆ ಆ ಕಡೆಯಿಂದ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಅಕ್ಲಾಜ್ಮೆಂಟ್. ಇದು ನಾವು ಕಳ್ಸಿರ್ತೇವಲ್ಲ, ಅದಕ್ಕೆ ಸಿಕ್ಕಿರ್ತಕ್ಕಂಥ ಅಕ್ಲಾಜ್ಮೆಂಟ್ಸ್. ಇದು ದಾಖಲೆ. ಮತ್ತೆ ಕೇಳಬಾರ್ದು. ಮತ್ತೆ ಅದೇ ಕಥೆನೆ ಕೇಳಬಾರ್ದು. ನೀವಿಲ್ಲಿ ಅಮೌಂಟ್ ಪೇ ಮಾಡ್ತೀರಾ, ಇಲ್ಲಿ ಕಳಿಸ್ಕೊಡ್ತೀವಿ. ಪೋಸ್ಟಲ್ ಅಕ್ಲಾಜ್ಮೆಂಟ್ ಸಿಗುತ್ತೆ. ಈ ಪೋಸ್ಟಲ್ ಅಕ್ಲಾಜ್ಮೆಂಟ್ ನ ನಿಮ್ಮ ಮೊಬೈಲ್ಗೆ ಹಾಕ್ತೀವಿ. ಇದನ್ನ ಟ್ರ್ಯಾಕ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಹಾಕಿದ್ದೀನಿ. ಇದು ನೋಟ್ಸ್. ಮತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇದಾವೆ. ನೋಟ್ಸ್ ಕಳಿಸಿ 50-100 ಜನಕ್ಕೆ ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಕರೆಂಟ್ ಅಫೇರ್ಸ್ 2 ದಿನ ಮುಂದಕ್ಕೆ ಹೋಗಿದೆ. ಈಗಾಗಲೇ 2 ದಿನ ಮುಂದಕ್ಕೆ ಹೋಗಿದೆ. ಅದಕ್ಕೋಸ್ಕರ ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ, ಜೆರಾಕ್ಸ್ ಕಾಪೀಸ್ ಇದಾವೆ. ಜೆರಾಕ್ಸ್ ನೋಟ್ಸ್, ಇದೇ ನೋಟ್ಸ್ ಸೆಂಡ್ ಆಗೋದು. ಇಲ್ಲಿ ಇಟ್ಟಿದೀವಲ್ವಾ, ಇದನ್ನೇ ನೋಟ್ಸ್ನ ಎತ್ತಿ ಹುಡುಗರ ಹೆಸರು ಬರ್ದು ಕಳಿಸ್ತಾ ಇರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಕನ್ನಡ, ಇಲ್ಲಿದೆ ನೋಡ್ರಿ. ಇದು ಕಾನ್ಸ್ಟಿಟ್ಯೂಷನ್, ಇದು ಕೋಆಪರೇಟಿವ್. ಸಿಂಪಲ್. ಇವು 3 ನೋಟ್ಸ್. ನೆಕ್ಸ್ಟ್ ಇದೇ ನೋಟ್ಸ್ ಅನ್ನೇ ಕಳ್ಸೋದು. ಮಾದರಿ ಹೆಂಗಿದೆ ಅಂತ ಕಳಿಸಿ 50-100 ಜನಕ್ಕೆ ಕಳ್ಸಕ್ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಕಳಿಸ್ಬೇಕಾಗಿರ್ತಕ್ಕಂಥ ಈಗಾಗಲೇ ಆಲ್ರೆಡಿ ಓದ್ತಾ ಇರ್ತಕ್ಕಂಥ ಹುಡುಗರಿಗೆ ತುಂಬಾ ಲಾಸ್ ಆಗುತ್ತೆ ಕರೆಂಟ್ ಅಫೇರ್ಸ್. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಾಕ್ತಾ ಇದೀನಿ. ಇದ್ರಲ್ಲಿ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ಕೆ ಆಗೋದಿಲ್ಲ. ಆಯ್ತಲ್ಲ? ಇದು ನೋಟ್ಸ್ ಸ್ಟ್ರಕ್ಚರ್. ಮತ್ತೆ ಇದನ್ನೇ ಹೇಳ್ತಾ ಇದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟೈಪ್ಡ್ ಕಾಪಿ. ಇದು 1959 ಆಕ್ಟ್ ಹ್ಯಾಂಡ್
ಹ್ಯಾಂಡ್ ರಿಟರ್ನ್ ಅಲ್ಲಿ ಇದೆ. ಇದು ಮೋಸ್ಟ್ ಕಾಂಪ್ಲಿಕೇಟೆಡ್, ಅರ್ಥ ಆಗ್ತಾ ಇದೆಯಾ? ಮೋಸ್ಟ್ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀವಿ ಅಂದ್ರೆ ಅರ್ಥನೂ ಆಗೋದಿಲ್ಲ. ಅದನ್ನ ಸಿಂಪ್ಲಿಫೈ ಮಾಡಿ ಬರ್ದಿದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟು ಬರ್ದಿದೀವಿ. ತಗೊಂಡ ಯಾರಿಗ ಅವಶ್ಯಕತೆ ಇದೆ ತಗೊಂಡು ಓದ್ಕೊಡಿ. ಇದು ಅಷ್ಟೇ. ಇದು ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಸಪರೇಟ್ ಆಗಿ ಇದೆಯಾ ಅಂತ ಕೇಳ್ತಾ ಇದ್ರಿ. ಬ್ಯಾಂಕಿಂಗ್ ನೋಟ್ಸ್ ಸಪರೇಟ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಬ್ಯಾಂಕಿಂಗ್ ನೋಟ್ಸ್ ಸಪರೇಟ್ ಆಗಿದೆ, ಪಶುಪಾಲನೆ ಸಪರೇಟ್ ಆಗಿದೆ. ಕ್ವಶನ್ ಅಂಡ್ ಆನ್ಸರ್ಸ್ ಈ ತರ ಇದಾವೆ. ಕಾಣಿಸ್ತಾ ಇದೆಯಾ? 3000 ಕ್ವಶನ್ ಆನ್ಸರ್ಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದೇ ಸ್ಟ್ರಕ್ಚರ್ ಅಲ್ಲಿ ಇದಾವೆ. ಇದೇ ಸ್ಟ್ರಕ್ಚರ್ ಎಂಟೈರ್ ಬುಕ್ ಹೋಗುತ್ತೆ. ಇದು ಕನ್ನಡ. ಕನ್ನಡ ಸ್ಪೆಷಾಲಿಟಿ ಏನು? ಕನ್ನಡ ಸ್ಪೆಷಾಲಿಟಿ, ಕನ್ನಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡ ಅತ್ಯದ್ಭುತವಾಗಿದೆ ಬುಕ್ಕು, ಅತ್ಯದ್ಭುತವಾಗಿದೆ. ನಿಮ್ಮ ವ್ಯಾಕರಣ ಅಂತ ತೆಗೆದುಕೊಂಡ್ರೆ ವ್ಯಾಕರಣದಲ್ಲಿ ಕ್ವಶನ್ ಎಲ್ಲಿಂದ ಬರುತ್ತೆ, ಈ ಕ್ವಶನ್ ಬರುತ್ತೆ ಅಂತಾನೆ ಬರ್ದಿದೀವಿ. ಈ ಕ್ವಶನ್ ಬರುತ್ತೆ. ಈ ಕ್ವಶನ್ KPSC, KA, DCC ಬ್ಯಾಂಕ್ ಅಲ್ಲಿ ಕೇಳ್ತಾರೆ, ಇದೇ ತರ ಕೇಳ್ತಾರೆ ಅಂತ ಹೇಳಿದೀವಿ. ಅದಕ್ಕೆ ಸೊಲ್ಯೂಷನ್ ಹೇಳಿದ್ವಿ. ಯಾವ ತರ ಶಾರ್ಟ್ ಕಟ್ ಟ್ರಿಕ್ ಹೇಳಿದ್ವಿ, ಯಾವ ತರ ಜ್ಞಾಪನಕ್ಕೆ ಇಟ್ಕೋಬೇಕು ಅಂತ. ಅರ್ಥ ಆಗ್ತಿದೆಯಾ? ಯಾವ ಬುಕ್ಕಲ್ಲೂ ಇಲ್ಲ. ಇಲ್ಲಿವರೆಗೂ ಬಂದಿರತಕ್ಕಂತ ಯಾವುದೇ ಬುಕ್ಕಲ್ಲೂ ಈ ತರ ಕನ್ನಡ ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲೂ ಇಲ್ವೇ ಇಲ್ಲ. ಇದೇ ಫಸ್ಟ್ ಟೈಮು ಹುಡುಗರಿಗೆ ಎಂಟೈರ್ ನಿಮ್ಮ ವ್ಯಾಕರಣ ಅ ಇಂದ ಶುರುವಾದ್ರೆ ಛಂದಸ್ಸುವರೆಗೂ ಎಂಟೈರ್ ನೋಟ್ಸ್ ಇದೇ ತರ ಹೋಗುತ್ತೆ. ಎಂಟೈರ್ ನೋಟ್ಸ್ ಇದೇ ತರ ಹೋಗುತ್ತೆ. ಶಾರ್ಟ್ ಕಟ್ ಟ್ರಿಕ್ಸ್ ಇದಾವೆ. ಕಂಪ್ಲೀಟ್ ಶಾರ್ಟ್ ಕಟ್ ಟ್ರಿಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ. ಇಲ್ಲ ನೀವೇ ಕನ್ನಡ ಪಂಡಿತರು ಅಂದ್ರೆ ಅದನ್ನೇ ಓದ್ಕೊಳ್ಳಿ, ಸಮಸ್ಯೆ ಏನು ಇಲ್ಲ. ಬೇಕಿದ್ದವ್ರು ಅಷ್ಟೇ ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆ, ನಿಮ್ಗೆ ಅವಶ್ಯಕತೆ ಇದೆಯಾ ಮಾಡಿ. ನೋಟ್ಸು ಅದ್ಭುತವಾಗಿದೆ, ಅದ್ಭುತವಾಗಿದೆ. ಅದಕ್ಕೆ ಹೇಳ್ತಾ ಇದೀನಿ, ಅವಶ್ಯಕತೆ ಇದ್ರೆ ತಗೊಂಡು ಓದಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, KPSC, KA ವಿವರಣಾತ್ಮಕ ಪ್ರಶ್ನೆಗಳು ಹೆಚ್ಚಾಗಿ ಕೇಳಿ ನೋಡಿ. ಇದೇ ತರ ಹೋಗುತ್ತೆ. ಇದೇ ತರ ಎಂಟೈರ್ ನೋಟ್ಸ್ ಹೋಗುತ್ತೆ. ಯಾವ್ದು ಏನ್ ಬಂದ್ರೆ ಏನು ಅಂತ ಅದು ಸಮಯ ಸಮೇತ ಇದೆ. ಅಕ್ಷರದ ಮುಂದೆ 3 ಅಥವಾ SSS ಬಂದ್ರೆ ಅದನ್ನ ಪ್ಲುತ ಸ್ವರ ಅಂತ ಕಂಡುಹಿಡಿಬೇಕು. ಈ ತರ ಕಂಡು ಹಿಡಿಯುವ ವಿಧಾನವನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಫಸ್ಟ್ ಟೈಮ್ ಎಂಟೈರ್ ಬುಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ವ್ಯಾಕರಣ ಪೋರ್ಷನ್ಗೆ. ನೆಕ್ಸ್ಟ್ ಇದು ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ ಪ್ಲಸ್ ಕೋರ್ ಏರಿಯಾಸ್ ಫಸ್ಟ್ ಶೀಟ್ ಅಲ್ಲೇ ಬರ್ದಿದ್ದೀನಿ. ಫಸ್ಟ್ ಶೀಟ್ ಓಪನಿಂಗ್ ಶೀಟ್ ಅಲ್ಲೇ ಇದೆ. ಅದನ್ನ ಬಹೆಟ್ ಮಾಡಿ ತದನಂತರದಲ್ಲಿ ಒಳಗಡೆ ಎಂಟರ್ ಆಗಿ. ಅರ್ಥ ಆಗ್ತಾ ಇದೆಯಾ? ಅನುಸೂಚಿ ಇದೆಯಾ? ಫಾರ್ ಎಕ್ಸಾಂಪಲ್ ಕೊಡ್ತಾ ಇದೆ. ಅನುಸೂಚಿ ಮೇಲೆ ಮಾರ್ಕ್ಸ್ ಬರುತ್ತೆ, ತಿದ್ದುಪಡಿ ಮೇಲೆ ಮಾರ್ಕ್ಸ್ ಬರುತ್ತೆ, ಭಾಗಗಳ ಮೇಲೆ ಮಾರ್ಕ್ಸ್ ಬರುತ್ತೆ. ಇದೇ ತರ ಯಾವ್ದಾವ್ದ್ರ ಮೇಲೆ ಎಕ್ಸಾಮ್ ಬರುತ್ತೆ ಅದಷ್ಟನ್ನೇ ಮೆನ್ಷನ್ ಮಾಡಿದೀನಿ. ನಿಮಗೆ 25ಕ್ಕೆ ಚೆನ್ನಾಗಿ ಓದಿದ್ರೆ 25ಕ್ಕೆ 25, ಸೀನಿಯರ್ಸ್ ಆದ್ರೆ 25ಕ್ಕೆ 25 ಹಾಕ್ಬೋದು. ಏನೇ ಹೆಚ್ಚು ಕಮ್ಮಿ ಆದ್ರೂ 23 ಅಂತೂ ಆರಾಮಾಗಿ ರೀಚ್ ಆಗುತ್ತೆ, ಆರಾಮ್ಸೆ ರೀಚ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಎಲ್ಲ ಡೀಟೇಲ್ಸು ಹೇಳಿದೀನಿ. ಅರ್ಥ ಆಗ್ತಾ ಇದೆಯಾ? ಈಗ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಕರೆಂಟ್ ಅಫೇರ್ಸ್ ಅಂತ ಒಂದು ಇದನ್ನ ಕೊಡ್ತೀವಿ ಅಂತ ಹೇಳಿದೀವಿ. ಅದು ಜನವರಿ 2ನೇ ತಾರೀಕು ಸಂಜೆ ಕಳಿಸ್ಕೊಡ್ತೀವಿ. ಪಾರ್ಟ್ 1 ಆಯ್ತಾ? ಇನ್ನು ಪಾರ್ಟ್ 2 ಯಾವಾಗ ಬರುತ್ತೆ ಅದಾದ ನಂತರದಲ್ಲಿ ವೆರಿ ಶಾರ್ಟ್ಲಿ ಕಳಿಸ್ತೀವಿ. ಯಾವುದೇ ಕಾರಣಕ್ಕೂ ಗ್ಯಾಪ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಏನಾದ್ರೂ 100 ಮೆಸೇಜು, 200 ಮೆಸೇಜು, 300 ಮೆಸೇಜು ವಾಟ್ಸಪ್ ಓಪನ್ ಮಾಡಿದ್ರೆ ಎಲ್ಲ ಗ್ರೀನ್ ಏನಾರ ಕಾಣ್ತು ಅಂದ್ರೆ ಖಂಡಿತವಾಗ್ಲೂ ಈ ಕರೆಂಟ್ ಅಫೇರ್ಸ್ ಕೊಡಬೇಕು ಅಂತಿರ್ತಕ್ಕಂಥ ಜನವರಿ 2ನೇ ತಾರೀಕು ಡೇಟು ಮುಂದಕ್ಕೆ ಹೋಗುತ್ತೆ. ಲಾಸು ನಮಗೇನು ಇಲ್ಲ. ಲಾಸು ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ದಯವಿಟ್ಟು ಯಾರು ಮೆಸೇಜ್ ಮಾಡ್ಬಿಡಿ. ಈ ಮೆಸೇಜಸ್ ಇಂದಾನೇ ಈಗ 1ನೇ ತಾರೀಕು ಇದ್ದಿದ್ದು ಈ 2ನೇ ತಾರೀಕು ಸಂಜೆಗೆ ಹೋಗಿದೆ. ನಿಮ್ಗೆ ಕಾಣಿಸ್ತಾ ಇದೆ 2ನೇ ತಾರೀಕು ಸಂಜೆ. ಇವತ್ತು ಕೊಟ್ಬಿಡ್ಬೇಕು, ಕ್ಲಿಯರ್ ಮಾಡಿ ಕಳಿಸ್ಬಿಡೋಣ, ವಾಟ್ಸಪ್ ಹಾಕೋಣ PDF ಅಂತ ರೆಡಿ ಮಾಡ್ಬೇಕು ಅಂತಿದ್ದು ನಾಳೆಗೆ ಹೋಗಿದೆ. ನಾಳೆ ಇನ್ ದಿ ಸೆನ್ಸ್ 2ನೇ ತಾರೀಕು ಸಂಜೆವರೆಗೂ ಹೋಗಿದೆ. ಅದು ಪಾರ್ಟ್ 1 ಅಷ್ಟೇ. ಇನ್ನು ಪಾರ್ಟ್ 2 ಸೆಂಡ್ ಆಗಬೇಕು. ಅರ್ಥ ಆಗುತ್ತಲ್ಲ? ಅದಕ್ಕೆ ಯಾರಿಗಾರು ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಷ್ಟೇ ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ ಬೇಡ, ಯಾವುದೇ ಕಾರಣದಿಂದನೂ ಬೇಡ. ಅರ್ಥ ಆಗ್ತಿದ್ಯಾ? ಟೈಪಿಂಗ್ ಮಾಡುವಾಗ ಟೈಪಿಂಗ್ ಎರರ್ಸ್ ಹಾಗೆ ಆಗ್ತವೆ. ಟೈಪಿಂಗ್ ಮಾಡುವಾಗ ಟೈಪಿಂಗ್ ಎರರ್ಸ್ ಹಾಗೆ ಹೋಗ್ತವೆ. ಏನೇ ಬ್ರಹ್ಮಾಂಡ ಮಾಡಿ ಕಲ್ತು ಮಾಡಿದ್ರು ಟೈಪಿಂಗ್ ಎರರ್ಸ್ ಖಂಡಿತವಾಗಿ ಆಗಿರ್ತವೆ. ಅದನ್ನ ಖಂಡಿತವಾಗ್ಲೂ ತಿದ್ಕೋತೀವಿ. ಏನಾದ್ರೂ ಟೈಪಿಂಗ್ ಎರರ್ಸ್ ಆಗಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಕಾಪಿ ಬರುತ್ತಲ್ಲ ಅದರಲ್ಲಿ ತಿದ್ಕೋತೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ಟೈಪಿಂಗ್ ಎರರ್ಸ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನೋಡ್ತಾ ಇರ್ತೀವಿ. ಆದ್ರೂ ತುಂಬಾ ಅರ್ಜೆನ್ಸಿ ಇದ್ದಾಗ ಮಿಸ್ ಆಗಿ ಹೊರಟೋಗ್ತವೆ. ಏನು ಮಾಡಕ್ ಬರೋದಿಲ್ಲ. ಆ ತರ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ. ಏನಾದ್ರು ಟೈಪಿಂಗ್ ಎರರ್ಸ್ ಏನಾದ್ರು ಇದ್ರೆ, ಆಯ್ತಾ? ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ರೆ ತಗೊಂಡು ಓದಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರಮ್ಮ.